ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ವಕ್ಫ್ ಬೋರ್ಡಿನ ತಿದ್ದುಪಡಿ ಮಸೂದೆ ಏನಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರ ಹಿನ್ನೆಲೆಯಲ್ಲಿ ವಕ್ಫ್ ಆಸ್ತಿಗಳನ್ನು ಯಾರೆಲ್ಲ ಯಾವೆಲ್ಲ ರೀತಿ ಕಬಳಿಸಿದ್ದಾರೆ ಮತ್ತು ಮೋದಿ ತರುವ ಎಲ್ಲ ಕಾಯ್ದೆ ಕಾನೂನುಗಳಲ್ಲೂ ಎಲ್ಲೋ ಒಂದು ಕಡೆ ಅಂಬಾನಿ ಅದಾನಿಗೆ ಲಿಂಕ್ ಇರುತ್ತಲ್ಲ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹದ್ದೇ ಘಟನೆ ಅಥವಾ ಅಂತಹದ್ದೇ ವಿಚಾರ ಈಗ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಹಿನ್ನೆಲೆಯಲ್ಲಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಸುಮಾರು 13 ವರ್ಷಗಳಿಂದ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವಂತಹ ಮಿಸ್ಟರ್ ಅಂಬಾನಿ ಅವರ ಮನೆ ಇದೆಯಲ್ಲ, 27 ಅಂತಸ್ತಿನ ಕಟ್ಟಡ, ಇಡೀ ವಿಶ್ವದಲ್ಲಿಯೇ ಆಗಾಗ ಚರ್ಚೆಯಾಗುವಂತಹ ಐಷಾರಾಮಿ ಕಟ್ಟಡ, 600 ಕೊಠಡಿಗಳಿರುವಂತಹ ಕಟ್ಟಡ, 1.12 ಎಕರೆಯಲ್ಲಿ ಕಟ್ಟಿರುವಂತಹ ಕಟ್ಟಡ, ಅದು ಸಹ ವಕ್ಫ್ ಬೋರ್ಡಿನ ಭೂಮಿ. ಅದನ್ನು ಕಬಳಿಸಿ ಅಥವಾ ಕಳ್ಳದಾರಿಯಲ್ಲಿ ಸಣ್ಣ ಮೊತ್ತಕ್ಕೆ ಖರೀದಿ ಮಾಡಿ ಅಲ್ಲಿ ಅಂಬಾನಿ ಮನೆ ಕಟ್ಕೊಂಡಿರೋದು. ಮುಖೇಶ್ ಅಂಬಾನಿ ಮನೆ ವಕ್ಫ್ ಬೋರ್ಡಿನ ಭಾಗ, ವಕ್ಫ್ ಬೋರ್ಡಿನ ಭೂಮಿ ಅದು ಅನ್ನುವುದು ಒಂದು ಕೇಸ್ ಇದೆ. ಸೊ ಏನದು ಆ ಕೇಸು, ಅದರ ಹಿನ್ನೆಲೆ ಏನು ಮತ್ತು ಅದನ್ನು ಕೊಂಡುಕೊಂಡಂತಹದ್ದು ಹೇಗೆ ಅಂಬಾನಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಆಗ ಒಂದಷ್ಟು ಪ್ರಶ್ನೆಗಳು ಸಹ ಮೇಲೆ ಬರ್ತವೆ. ಹಾಗಾದರೆ ವಕ್ಫ್ ಬೋರ್ಡ್ ಬಿಲ್ ತಂದಿದ್ದು ಸರಿ ಅಲ್ವಾ ಅನ್ನುವ ಪ್ರಶ್ನೆಗಳನ್ನು ಸಹ ಒಂದಷ್ಟು ಮೋದಿ ಬೆಂಬಲಿಗರು ಕೇಳೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೂ ಸಹ ಉತ್ತರವನ್ನು ಕೊನೆಯಲ್ಲಿ ಕೊಡ್ತೀನಿ ನಾನು. ಮೊದಲಿಗೆ ಇದೆಲ್ಲ ಆರಂಭ ಆಗೋದು 1895ರಲ್ಲಿ. ನಿಮಗೆ ಆಗಾಗ ಹೇಳ್ತಿರ್ತೀನಿ, ವಕ್ಫಿನ ಆಸ್ತಿಗಳೇನಿದ್ದಾವೆ, ವಕ್ಫ್ನ ಏನು ಭೂಮಿಗಳಿದ್ದಾವೆ, ಅದು ಯಾರದೋ ಸೊತ್ತಲ್ಲ, ಸರ್ಕಾರದ ಸೊತ್ತಲ್ಲ, ಪಾಳು ಬಿದ್ದಿದ್ದ ಭೂಮಿಯನ್ನು ಬಳಸ್ಕೊಳ್ತಿರೋದಲ್ಲ, ಇನ್ಯಾವುದೋ ಭೂಮಿ ಸುಮ್ಮನೆ ಇತ್ತು ಅದನ್ನು ಬಳಸ್ಕೊಳ್ತಿರೋದಲ್ಲ. ತಮ್ಮಲ್ಲಿ ಶಕ್ತಿ ಇರುವವರು ಸಮುದಾಯಕ್ಕೆ ಉಪಯೋಗಕ್ಕೆ ಆಗಲಿ ಅಂತ ಶ್ರೀಮಂತ ಮುಸ್ಲಿಮರು ದೇವರ ಹೆಸರಿನಲ್ಲಿ, ಅಲ್ಲಾಹನ ಹೆಸರಿನಲ್ಲಿ ದಾನ ಮಾಡಿರುವಂತಹ ಭೂಮಿಗಳು, ದಾನ ಮಾಡಿರುವಂಥ ಆಸ್ತಿಗಳು, ಅದನ್ನು ಸಮುದಾಯಕ್ಕಾಗಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು. ಆಸ್ಪತ್ರೆ, ಸ್ಮಶಾನ, ಮಸೀದಿ ಈ ರೀತಿಯಾಗಿ ಬಳಸ್ಕೊಳ್ಬೋದು, ಶಾಲಾ ಕಟ್ಟಡಗಳು ಹಾಗೆ ಅಂತ. ಅದೇ ರೀತಿ 1895ರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕರೀಂ ಭಾಯ್ ಇಬ್ರಾಹಿಂ ಅನ್ನುವಂಥವ್ರು, ಅವರು ಒಂದಷ್ಟು ಭೂಮಿಯನ್ನು, ಈ ಭೂಮಿ ಎಲ್ಲಿ ಆಂಟಿಲಾ ಅಂತ ಇವತ್ತು ನಿಂತಿದೆಯಲ್ಲ, ಅಂಬಾನಿಯ ಮನೆ, 27 ಅಂತಸ್ತಿನ ಐಷಾರಾಮಿ ಮನೆ, 160 ಕಾರುಗಳನ್ನು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಜಾಗ ಇರುವಂಥ ಮನೆ, ಥಿಯೇಟ್ರು, ಸ್ವಿಮ್ಮಿಂಗ್ ಪೂಲು ಎಲ್ಲ ಇರುವಂಥ ಮನೆ, ಆ ಮನೆ ಇದೆಯಲ್ಲ, ಆ ಭೂಮಿಯನ್ನು 1895ರಲ್ಲಿ 130 ವರ್ಷಗಳ ಹಿಂದೆ ಕರೀಂ ಭಾಯ್ ಇಬ್ರಾಹಿಂ ಅನ್ನುವಂಥವರು ಶ್ರೀಮಂತ ಇಂಡಸ್ಟ್ರಿಯಲಿಸ್ಟು, ಅವರು ದಾನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ಅನಾಥಾಶ್ರಮ ಕಟ್ಟೋದಕ್ಕೆ ಅದನ್ನು ದಾನ ಮಾಡ್ತಾರೆ, ಅನಾಥಾಶ್ರಮಕ್ಕೆ ಬಳಸಿಕೊಳ್ಳಬೇಕು ಅದನ್ನು ಅನ್ನುವಂಥದ್ದು. ಅದಕ್ಕೆ ಕರೀಂ ಭಾಯ್ ಇಬ್ರಾಹಿಂ ಖೋಜಾ ಯತೀಮ್ ಖಾನ ಅನ್ನುವಂತಹ ಹೆಸರನ್ನು ಕೂಡ ಕೊಡ್ತಾರೆ. ಯತೀಮ್ ಅಂದರೆ ಅನಾಥರ, ಯಾರು ಇಲ್ದಿರುವಂಥ, ದಿಕ್ಕಿಲ್ದಿರುವಂಥವ್ರು, ತಂದೆ ತಾಯಿ ಇಲ್ದಿರುವಂಥವ್ರು ಅಂತ ಅರ್ಥ. ಅದನ್ನು ಆವತ್ತು ಕೊಡಲಾಗಿತ್ತು, ಅದಕ್ಕೊಂದು ಟ್ರಸ್ಟಿಗೆ ಕೊಡಲಾಗಿತ್ತು. ಆ ಟ್ರಸ್ಟಿನವರು 2002ರಲ್ಲಿ ಇದನ್ನು ಅಂಬಾನಿಗೆ ಮಾರಿಬಿಟ್ಟಿದ್ದಾರೆ. ಅದು ಎಷ್ಟಕ್ಕೆ? ಕೇವಲ 21 ಕೋಟಿ ರೂಪಾಯಿಗೆ. 2002ರಲ್ಲಿ 21 ಕೋಟಿ ರೂಪಾಯಿಗೆ ಅದನ್ನು ಮಾರಲಾಗುತ್ತೆ. ಆ ನಂತರ 6 ವರ್ಷಗಳು ಕನ್ಸ್ಟ್ರಕ್ಷನ್ ಕೆಲಸ ನಡೆಯುತ್ತೆ. 2004ರಿಂದ 2010ರಲ್ಲಿ ಆ ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಆ ಮನೆಗೆ ಮಿಸ್ಟರ್ ಅಂಬಾನಿ ತನ್ನ ಕುಟುಂಬ ಸಮೇತವಾಗಿ 5 ಜನರ ಕುಟುಂಬ ಇರೋದಕ್ಕೆ 600 ಕೊಠಡಿಗಳ ಬೇರೆ ಏನೇನೋ ಇರುವಂತಹ, ನಾನು ಮೊದಲೇ ಹೇಳ್ದಂಗೆ ಆ ಕಟ್ಟಡಕ್ಕೆ ಪಾಪ ಸ್ಥಳಾಂತರ ಹಾಕ್ತಾರೆ, ಸ್ವಂತ ಮನೆಗೆ ಬರ್ತಾರೆ ಪಾಪ. ಆದರೆ ಈ ನಂತರ ಏನಾಯಿತು ಅನ್ನುವಂಥದ್ದು, ಅದರ ಮೇಲೆ ಕೇಸ್ ಆಗತ್ತೆ. ಏನು ಕೇಸ್ ಆಗುತ್ತೆ? ಇದು ವಕ್ಫ್ ಆಸ್ತಿ, ಯತೀಮ್ ಖಾನ ಕಟ್ಟೋದಕ್ಕೆ, ಅನಾಥಾಶ್ರಮ ಕಟ್ಟೋದಕ್ಕೆ ದಾನ ಮಾಡಿದ್ದು 1895ರಲ್ಲಿ ದಾನ ಮಾಡಿದ್ದು ಕರೀಂ ಭಾಯ್ ಇಬ್ರಾಹಿಂ ಅನ್ನುವಂಥವರು ದಾನ ಮಾಡಿದ್ದು ಇದು ಅಂತ.
ಅದು ಕೋರ್ಟಲ್ಲಿ ನಡೀತಿರ್ಬೇಕಾದ್ರೆ ಇದನ್ನು ಮಾರಾಟ ಮಾಡಿದ್ರಲ್ಲ ಒಬ್ಬ ಪುಣ್ಯಾತ್ಮರು ಟ್ರಸ್ಟಿನವರು ಅಂಬಾನಿಗೆ, ಅವರು ಹೇಳ್ತಾರೆ ಇದು ಮುಸ್ಲಿಮರಿಗೆ ಮಾತ್ರ ಬಳಕೆ ಮಾಡಲಿ ಅಂತ ದಾನ ಕೊಟ್ಟಿರಲಿಲ್ಲ. ಅವರು ಸರ್ವಧರ್ಮಗಳನ್ನು ಸಹ ಪಾಲಿಸೋದಕ್ಕೆ ಅಥವಾ ಸರ್ವಧರ್ಮಗಳಿಗೂ ಅನುಕೂಲ ಆಗಲಿ, ಯಾವುದೇ ಧರ್ಮದವರು ಸಹ ಬಳಸ್ಕೊಳ್ಳಿ ಅಂತ ಕೊಟ್ಟಿರುವಂಥದ್ದು. ಅದನ್ನು ನಾವು ಟ್ರಸ್ಟಿಗೆ ಹಣವನ್ನು ಎತ್ತೋದಕ್ಕೆ ಅಂತ ಕಾರಣಕ್ಕಾಗಿ ಅಂಬಾನಿಗೆ ಮಾರಿದ್ವಿ, ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಂತ ಅವರು ಕತೆ ಹೊಡಿತಾರೆ. ಅಂದರೆ ದಾನವಾಗಿ ಬಂದಿದ್ದನ್ನು ಯಾವುದೋ ಒಬ್ಬ ಶ್ರೀಮಂತರಿಗೆ ಆ ಟ್ರಸ್ಟ್ನವರು ಮಾರಿದ್ರು ಅಂತ. ಈಗ ಅದು ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದೇನಾದರೂ ವಕ್ಫ್ಗೆ ಸೇರಬೇಕು ಅಂತ ತೀರ್ಪು ಬಂದರೆ ಅಂಬಾನಿ ಮನೆ ಖಾಲಿ ಮಾಡಬೇಕಾಗತ್ತೆ. ಅಂಬಾನಿ ಮನೆ ಖಾಲಿ ಮಾಡಬೇಕಂತ ಅದು ಬೇರೆ ವಿಚಾರ. ನಾನೇನು ಹೇಳಿದ್ನಲ್ಲ ಆರಂಭದಲ್ಲೇ, ಕೆಲವರು ಹಾಗಾದರೆ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಅದರಲ್ಲೂ ಮೋದಿ ಭಕ್ತರು, BJP ಭಕ್ತರು ದೊಡ್ಡ ಮಟ್ಟದಲ್ಲಿ ಈಗ ಪ್ರಶ್ನೆ ಕೇಳ್ತಾರೆ, ಇಂಥದ್ದನ್ನು ತಡೆಯೋದಕ್ಕೇ ವಕ್ಫ್ನ ತಿದ್ದುಪಡಿ ತಂದಿರೋದು ಕಣ್ರಿ. ನೋಡಿದ್ರ ವಕ್ಫ್ ಭೂಮಿಯನ್ನು ಮುಸ್ಲಿಮರೇ ಸಂಚು ರೂಪಿಸಿ, ಅದನ್ನು ಬಳಸ್ತಾ ಇದ್ದವರೇ ಸಂಚು ರೂಪಿಸಿ ಶ್ರೀಮಂತರಿಗೆ ಮಾರಿಬಿಟ್ರು. ಈ ರೀತಿಯಾದದ್ದನ್ನು ತಡೆಯೋದಕ್ಕೆ ಅಂತಲೇ ನಮ್ಮ ಮೋದಿ ಸಾಹೇಬರು ಅವರು ಏನೇ ಮಾಡಿದ್ರು ಯೋಚನೆ ಮಾಡ್ತಾರೆ. ಬಡ ಮುಸ್ಲಿಮರಿಗೆ ಅನುಕೂಲ ಆಗಬೇಕು, ಬಡ ಮುಸ್ಲಿಮರ ಬಳಕೆಗೆ ವಕ್ಫ್ ಇರಬೇಕು. ಆ ಕಾರಣಕ್ಕಾಗಿ ಅವರು ಈ ಮಸೂದೆಯನ್ನು ತಂದಿರೋದು, ಈ ಕಾನೂನನ್ನು ತಂದಿರೋದು, ಅಷ್ಟು ರಿಸ್ಕ್ ತಗೊಂಡು ತಂದಿರೋದು. ಅವರು ಒಳ್ಳೆಯವರು, ಮಿಸ್ಟರ್ ಮೋದಿ ತುಂಬ ಒಳ್ಳೆಯವರು. ಮುಸ್ಲಿಮರು, ಬಡ ಮುಸ್ಲಿಮರಿಗೆ ಅನುಕೂಲ ಆಗೋದಕ್ಕೆ ತಂದಿರೋದ್ರಿ ಅಂತ ಕೇಳೋದಕ್ಕೆ ನಿಮಗೆ ನಾನು ಇಷ್ಟೊತ್ತು ಹೇಳಿದ್ದು ಅನಿಸುತ್ತೆ. ಹೌದು, ಈ ಘಟನೆಯಲ್ಲಿ ಇವತ್ತಿಗೆ 1,500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹದ್ದು, 1,500 ಕೋಟಿ ಡಾಲರ್, ರೂಪಾಯಿ ಅಲ್ಲ ಸಾರಿ, 1,500 ಕೋಟಿ ಅಂದರೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಇಡೀ ಬಿಲ್ಡಿಂಗು, ಅದರೊಳಗಡೆ ಇರೋವಂಥ ವಸ್ತುಗಳು, ಆ ಭೂಮಿ ಎಲ್ಲ ಸೇರಿ. ಸೊ ಆ ಉದಾಹರಣೆಯನ್ನು ಇಟ್ಕೊಂಡು ಈಗ ಮೋದಿಯವರ ಈ ಬಿಲ್ಲನ್ನು ಸಮರ್ಥನೆ ಮಾಡಿಕೊಳ್ಬೋದು. ನಾನು ಇಷ್ಟು ದಿನ ಹೇಳ್ತಿದ್ನಲ್ಲ, ಮೋದಿಯವರ ಕುತಂತ್ರ ಇದು, ಮುಸ್ಲಿಮರ ಆಸ್ತಿಯನ್ನು ಕಸಿದುಕೊಳ್ಳೋದಕ್ಕೆ ಈ ಕಾಯ್ದೆಯನ್ನು, ಕಾನೂನನ್ನು ತರ್ತಾ ಇದ್ದಾರೆ ಅನ್ನೋದನ್ನು ನೀವು ಸಹ ಈಗ ನನ್ನ ಮೇಲೆ ಹೊರಿಸ್ಬಿಡ್ಬೋದು ಉಲ್ಟಾ, ಅಥವಾ ನನ್ನಂತೆ ವಾದ ಮಾಡ್ತಿರೋರ ಮೇಲೆ ಹೊರಿಸ್ಬಿಡ್ಬೋದು. ಅದು ಹಾಗಲ್ಲ. ವಕ್ಫಿನ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದೇನೇ ಮೋದಿಯವರ ಉದ್ದೇಶ ಆಗಿದ್ದಿದ್ರೆ ನಾನ್ ಮುಸ್ಲಿಂ ಮೆಂಬರ್ಗಳನ್ನು ಸೇರಿಸೋ ಅವಶ್ಯಕತೆ ಏನಿತ್ತು? ಈ ವಿಚಾರದಲ್ಲಿಯೂ ಸಹ ನಾನು ಹೇಳ್ತೀನಿ, ವಕ್ಫ್ನ ಬಿಲ್ ತಯಾರು ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅಂಬಾನಿಯ ಮನೆ ಇರುವಂತಹ ಜಾಗದ ವಿಚಾರವೂ ಸಹ ಅವರ ತಲೆಯಲ್ಲಿ ಇದ್ದೇ ಇರುತ್ತೆ. BJPಯವರು ಅಂಬಾನಿಯವರಿಗೆ ನಷ್ಟ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಅದು ನಷ್ಟ ಆಗದ ರೀತಿಯಲ್ಲಿ ಕೇವಲ ಅಂಬಾನಿಯಲ್ಲ, ಅದೆಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು, ಎಷ್ಟು ದೊಡ್ಡ ದೊಡ್ಡ ಲೀಡರ್ಗಳು, ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ವಕ್ಫ್ ಆಸ್ತಿಗಳನ್ನು ಕಬಳಿಸಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವರಿಗೆ ನಷ್ಟ ಆಗದಂಗೆ ನೋಡ್ಕೊಳ್ಬೇಕು ಅಂದರೆ ಕೇವಲ ಮುಸ್ಲಿಮರ ಬೋರ್ಡ್ ಇದ್ರೆ ಸಾಧ್ಯ ಇಲ್ಲ, ಮುಸ್ಲಿಮೇತರರೂ ಸಹ ಆ ಬೋರ್ಡಿನ ಸದಸ್ಯರಾಗಿರಬೇಕಾಗುತ್ತೆ. ಆಗ ಮುಸ್ಲಿಮೇತರರ ಹೆಸರಿನಲ್ಲಿ, ಆವೇಶದಲ್ಲಿ BJPಯರನ್ನು, RSS ಅವರನ್ನು ತುರುಕಬೋದಲ್ಲಿ. ಮುಸ್ಲಿಮೇತರರು ಅಂದರೆ ಏನು? ನಾನು ನಿಮ್ಮನ್ನು ತಗೊಂಡೋಗಿ ಅಲ್ಲಿ ಹಾಕ್ತಾರಾ ವಕ್ಫ್ ಬೋರ್ಡಲ್ಲಿ? BJPಯ ಬೆಂಬಲಿಗರು, BJPಯ ಚಮಚಗಳು ಅಥವಾ RSSನವರು ಯಾರನ್ನೋ ಒಬ್ಬರನ್ನ, ಆ ಸಿದ್ಧಾಂತವನ್ನು ಒಪ್ಪಿರೋರನ್ನ ತೆಗೆದು ಹಾಕ್ತಾರೆ, ಸೊ ದಟ್ ಇಡೀ ವ್ಯವಸ್ಥೆಯನ್ನು ಅಲುಗಾಡಿಸ್ಬೋದು ಅಂತ. ಹಾಗೆ ಮಾಡುವ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಅಂಬಾನಿ ಆಸ್ತಿಯನ್ನಂತೂ ಅವರು ಸೇಫ್ ಗಾರ್ಡ್ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲೂ ಕೋರ್ಟ್ಗಳು ಅಂಬಾನಿ ವಿರುದ್ಧ ತೀರ್ಪು ಕೊಡ್ತವೆ ಅನ್ನುವಂಥದ್ದು ಅದು ತುಂಬ ದೂರದ ನಿರೀಕ್ಷೆ, ತುಂಬ ದೊಡ್ಡ ನಿರೀಕ್ಷೆ, ಮಿರಾಕಲ್, ಪವಾಡ, ಆ ರೀತಿಯದ್ದು ಏನಾದರೂ ಒಂದು ವಿಚಾರ ತೀರ್ಪು ಬಂದರೆ. ಆದರೆ ಈ ವಕ್ಫ್ ಬೋರ್ಡನ್ನು ಒಂದು ಮಸೂದೆಯನ್ನು ಅಥವಾ ಕಾಯ್ದೆಯನ್ನು, ತಿದ್ದುಪಡಿಯನ್ನು ತರುವ ಮೂಲಕ ಮುಸ್ಲಿಮರ ಹತೋಟಿನೇ ಅಲ್ಲಿ ಕಳ್ಕೊಳ್ಬೇಕು ಮುಸ್ಲಿಮರು ಅನ್ನೋದೇ ಉದ್ದೇಶ, ಫೈನಲ್ ಉದ್ದೇಶ. ಒಂದೋ ಎರಡೋ ಇಂತಹ ಘಟನೆಗಳಲ್ಲಿ ಮುಸ್ಲಿಮರಿಂದಾನೇ, ಮುಸ್ಲಿಂ ಮೆಂಬರ್ಸಿಂದಾನೇ ಅಥವಾ ವಕ್ಫ್ ಬೋರ್ಡಿನ ಹೆಸರಲ್ಲಿ ಇರುವಂತಹ ಮುಸ್ಲಿಂ ನಾಯಕರೇನೇ ಒಂದಷ್ಟು ಜನ ದ್ರೋಹ ಮಾಡಿರಬಹುದು. ಆದರೆ ಇದು ಫೈನಲ್ ಉದ್ದೇಶ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪ್ರಕರಣಗಳಲ್ಲಿ ಆ ದ್ರೋಹವನ್ನು ಸಮರ್ಥಿಸೋದಕ್ಕೆ
ಏನೆಲ್ಲ ಮಾಡಬಹುದೋ ಅದನ್ನು ಮಾಡೋದಕ್ಕೂ ಸಹ ಈ ತಿದ್ದುಪಡಿ ಅವರಿಗೆ ಅನುಕೂಲ ಆಗುತ್ತೆ. ಇನ್ನು ಸಾಮಾನ್ಯ ಪ್ರಜೆಗಳಿಗೆ, ಬಡ ಮುಸ್ಲಿಮರಿಗೆ ಅನುಕೂಲ ಆಗುತ್ತೆ. ಆ ರೀತಿಯಾಗಿ ನಾವು ಮಾಡ್ತಿದ್ದೀವಿ ಅಂದರೆ ಅದನ್ನು ಮುಸ್ಲಿಂ ಸಮುದಾಯಕ್ಕೆ ಬಿಟ್ಕೊಡ್ಬೋದಾಗಿತ್ತು. ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಹಾಗೆ ಮಾಡೋ ಹಾಗಿದ್ದಿದ್ರೆ ಬಾಬರಿ ಮಸೀದಿಯಿಂದ ಹಿಡಿದು ಯಾವೆಲ್ಲ ಜ್ಞಾನವ್ಯಾಪಿಯಿಂದ ಹಿಡಿದು ಯಾವುದೆಲ್ಲದನ್ನು ಕೆದಕ್ತಾ ಇದ್ದಾರಲ್ಲ, ಅಲ್ಲಿಗೇನು ಅರಬ್ಬತಿಗಳು ಹೋಗಿ ನಮಾಜ್ ಮಾಡಲ್ಲ, ಅರಬ್ಬತಿಗಳೇನು ಅದನ್ನು ಕಬಳಿಸ್ಕೊಂಡು ಕೂತಿಲ್ಲ, ಏನು ಮಾಡ್ತಾಯಿಲ್ಲ. ಸಾಮಾನ್ಯ ಬಡ ಮುಸ್ಲಿಮರೇ ಅಲ್ಲಿ ಹೋಗೋದು, ನಮಾಜ್ ಮಾಡಿ ಎದ್ದು ಬರೋದು. ಸೊ ಹಾಗಾಗಿ ಈ ರೀತಿಯ ಒಂದು ಘಟನೆಯನ್ನು ಇಟ್ಕೊಂಡು ಹೌದು ಇದೇ ಸರಿ ಅದೇ ಸರಿ, ಅದಂತೂ ಸಾಧ್ಯ ಇಲ್ಲ. ಅದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಈಗ ಒಂದು ಬೆಳವಣಿಗೆ ಸುಮಾರು ದಿನದಿಂದ ನಡೀತಾ ಇದೆ. ಬಟ್ ವಕ್ಫ್ ಆಸ್ತಿಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಕೆದಕ್ತಾ ಇರಬೇಕಾದ್ರೆ ಈ ಒಂದು ಕೇಸು ಸಹ ನನ್ನ ಕಣ್ಣಿಗೆ ಬಿತ್ತು. ಅದನ್ನು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಮ ಮುಂದೆ ಇಷ್ಟೊಂದು ವಿವರಗಳನ್ನು ಇಟ್ಟಿದ್ದೇನೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.